ಬೇರೆ ರಾಜ್ಯದಲ್ಲಿ ಹೋಗಿ ಏನಾದರೂ ತಲೆಮರೆಸಿಕೊಂಡಿರಬಹುದಾ ಅನ್ನೋದನ್ನು ಕೂಡ ಈಗ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಕ್ಕೆ 20 ತಂಡಗಳನ್ನು ರಚನೆ ಮಾಡಿದ್ದಾರೆ ಸಿಸಿಬಿ ಪೊಲೀಸರು. ತನಿಖೆಯನ್ನ ಚುರುಕುಗೊಳಿಸಿರುವಂಥ ಸಿಸಿಬಿ ಅಧಿಕಾರಿಗಳ ತಂಡ ತನಿಖಾಧಿಕಾರಿ ನವೀನ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆ ಮ್ಯಾನೇಜರ್ನಿಂದ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಶಂಕಿತ ಎಲ್ಲಿಂದ ಎಂಟ್ರಿ ಕೊಟ್ಟಿದ್ದು, ಎಲ್ಲಿಂದ ಓಡಾಡಿದ್ದಾನೆ, ಎಲ್ಲಿ ಕುಳಿತುಕೊಂಡಿದ್ದ, ಎಲ್ಲಿ ನಿಂತ್ಕೊಂಡಿದ್ದ, ಎಲ್ಲಿ ಆತ ಹ್ಯಾಂಡ್ ವಾಶ್ ಮಾಡ್ದ, ಎಲ್ಲ CCTV ಕ್ಯಾಮ್ರಾದಲ್ಲೂ ಕೂಡ ಅದು ಸೆರೆಯಾಗಿರೋದ್ರಿಂದ ಎಲ್ಲೆಲ್ಲಿ ಆತನ ಮೂಮೆಂಟ್ ಇತ್ತು ಅದೆಲ್ಲದರ ಪರಿಶೀಲನೆಯನ್ನು ಈಗ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ತನಿಖಾಧಿಕಾರಿ ನವೀನ್ ಕುಲಕರ್ಣಿ ಅವರ ತಂಡ. ರಾಮೇಶ್ವರಂ ಕೆಫೆಯ ಬ್ಲಾಸ್ಟ್ ಆಗಿರೋ ಸ್ಥಳದಲ್ಲಿ ಏನೇನಿತ್ತು ಅನ್ನೋದನ್ನು ಕೂಡ ಈಗ ತನಿಖೆಗೆ ಒಳಪಡಿಸಿದ್ದಾರೆ ಅಥವಾ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕೆಫೆ ಸುತ್ತಮುತ್ತಲಿನ CCTV ಕ್ಯಾಮ್ರಾಗಳನ್ನು ಕೂಡ ತೆಗೆದು ಮಾಹಿತಿಯನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ನೋಡಿ, ನವೀನ್ ಕುಲಕರ್ಣಿ ಅವರ ತಂಡ, CCB ಅಧಿಕಾರಿಗಳ ತಂಡ ಈಗ ರಾಮೇಶ್ವರಂ ಕೆಫೆನಲ್ಲಿ ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಆ ಶಂಕಿತ ಉಗ್ರ ಬಂದಿದ್ದೆಲ್ಲಿಂದ, ಆನಂತರ ಕೌಂಟರ್ ಹತ್ರ ಹೋಗಿದ್ದು ಹೇಗೆ, ಆಮೇಲೆ ಆತ ಹ್ಯಾಂಡ್ ವಾಶ್ ಮಾಡಿದ್ದು, ಎಲ್ಲಿ ನಿಂತು ಆತ ತಿಂಡಿ ತಿಂದಿದ್ದು, ಬ್ಯಾಗನ್ನು ಎಲ್ಲಿಟ್ಟಿದ್ದ, ಅದೆಲ್ಲದರ ಮಾಹಿತಿಯನ್ನು ರಾಮೇಶ್ವರಂ ಕೆಫೆ ಹೋಟೆಲ್ ಮ್ಯಾನೇಜರ್ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತು CCTV ಫುಟೇಜ್ಗಳನ್ನು ಆಧರಿಸಿ ಈಗ CCB ಅಧಿಕಾರಿಗಳ ತಂಡ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದೆ. ಮುಂದುವರಿದು ಬೇರೆ ರಾಜ್ಯದಲ್ಲಿ ಆತ ತಲೆಮರೆಸಿಕೊಂಡಿರಬಹುದಾ ಈ ಶಂಕಿತ ಅನ್ನೋದನ್ನು ನೋಡೋದಕ್ಕೋಸ್ಕರ 3 ರಾಜ್ಯಗಳಿಗೆ, ತಮಿಳುನಾಡು, ಕೇರಳ, ಆಂಧ್ರಕ್ಕೂ ಕೂಡ ಅಧಿಕಾರಿಗಳ ತಂಡ ಹೋಗಿದೆ. ಅಲ್ಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದೆ. CCTV ಫುಟೇಜ್ ಬಿಟ್ಟರೆ ಮತ್ತು ಈ ಬ್ಲಾಸ್ಟ್ನಲ್ಲಿ ಸಿಕ್ಕಿದಂಥ ಎವಿಡೆನ್ಸ್ಗಳು ಬಿಟ್ಟರೆ ಬೇರೆ ಯಾವುದೇ ಎವಿಡೆನ್ಸ್ಗಳು ಇಲ್ಲಿವರೆಗೂ ಕೂಡ ಸಿಗದೇ ಇರೋದ್ರಿಂದಾಗಿ ಪೊಲೀಸರು ಸದ್ಯಕ್ಕೆ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನೊಂದು 2-3 ದಿನದಲ್ಲಿ ಆ ಶಂಕಿತ ಉಗ್ರನನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಮುಖ್ಯಮಂತ್ರಿಗಳು ಕೂಡ ಬಹಳ ಗಂಭೀರವಾಗಿ ಈ ಪ್ರಕರಣವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಪ್ರತಿಯೊಂದನ್ನು ಕೂಡ ಅವರು ಮಾನಿಟರ್ ಮಾಡ್ತಾ ಇರೋದ್ರಿಂದಾಗಿ ಈ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ, ಯಾರು ಶಂಕಿತ ಉಗ್ರರಿದ್ದಾರೆ, ಅವರೆಲ್ಲರೂ ಕೂಡ ತಲೆಮರೆಸಿಕೊಂಡು ಬೇರೆ ಕಡೆ ಹೋಗಿ ತಪ್ಪಿಸ್ಕೊಳ್ಳೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ರಾಮೇಶ್ವರಂ ಕೆಫೆನಿಂದ ನಮ್ಮ ಪ್ರತಿನಿಧಿ ಮಾದೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ಹೊತ್ತಿನವರೆಗೂ ಕೂಡ ಏನು ಮಾಹಿತಿ ಇದೆ ರಾಮೇಶ್ವರಂ ಕೆಫೆನಲ್ಲಿ? ತನಿಖಾ ತಂಡದ ತನಿಖೆಯ ಆ ಒಂದು ವೇಗ ಹೇಗಿದೆ? ರಂಜಿತ್, ಈಗಾಗಲೇ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CCB ಪೊಲೀಸರು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದೆ. ಒಟ್ಟು 20 ತಂಡ ತನಿಖೆಯನ್ನು ನಡೆಸಿದೆ. 2-3 ದಿನ ಆಯಿತು. ಈಗಾಗಲೇ ಆರೋಪಿಯ ಚೆಹರೆ ಪತ್ತೆಯಾಗಿದೆ. ಅಂದರೆ ಆರೋಪಿ ಓಡಾಟ, ಎಲ್ಲೆಲ್ಲಿ ಓಡಾಟ ಮಾಡಿದ್ದಾನೆ ಮತ್ತು ಆತನ ಪ್ಲಾನ್ ಹೇಗಿತ್ತು ಎಲ್ಲವನ್ನೂ ಕೂಡ ಪೊಲೀಸರು ರಿಕ್ಯಾಪ್ ಮಾಡ್ತಿದ್ದಾರೆ. ಜೊತೆಗೆ CCTV ಫುಟೇಜಲ್ಲಿ ಆತ ಕಂಡು ಬಂದಂಥ ಒಂದಷ್ಟು ದೃಶ್ಯಗಳನ್ನು ಇಟ್ಕೊಂಡು, ಚಲನವಲನಗಳನ್ನು ಇಟ್ಕೊಂಡು ಆತನನ್ನು ಪತ್ತೆಗೆ CCB ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ಆ ಒಂದು ದಿನ ಅಂದರೆ ಘಟನೆ ನಡೆದ ದಿನದಂದು ಯಾರೆಲ್ಲ ಕೆಫೆಯಲ್ಲಿ ಇದ್ದರೂ ಅವರನ್ನು ಐಡೆಂಟಿಫೈ ಮಾಡಿ CCB ಪೊಲೀಸರು ವಿಚಾರಣೆ ನಡೆಸುವಂಥ ಕೆಲಸನ ಮಾಡ್ತಿದ್ದಾರೆ. ಆ ಒಂದು ಆರೋಪಿಯನ್ನು ಎಲ್ಲಾದರೂ ನೋಡಿದ್ರಾ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಅವತ್ತು ಸುಮಾರು 60ಕ್ಕೂ ಹೆಚ್ಚು ಜನ ಕೆಫೆಯಲ್ಲಿ ಇದ್ದರು ಅಂತೇಳಿ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೆಫೆ ಅವರು ನೀಡಿದ್ದಾರೆ. ಆ ಒಂದು ದಿನ ಯಾರ ಜೊತೆನೇ ಆದರೂ ಆತ ಮಾತನಾಡಿದ್ನಾ ಅಥವಾ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕರೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿನ ಟವರ್ ಡಂಪ್ ಆಧಾರದ ಮೇಲೆ ಇಲ್ಲಿರುವಂತಹ ಕೆಫೆ ಸುತ್ತಮುತ್ತಲೂ ಕೂಡ ಅನುಮಾನಾಸ್ಪದವಾಗಿ ಯಾರೆಲ್ಲ ಮಾತನಾಡಿರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಂಬರ್ಗಳನ್ನು ಟ್ರ್ಯಾಕ್ ಮಾಡಿ ಅದರಲ್ಲಿ ಯಾರೆಲ್ಲ ಅನ್ಯೂಜಲ್ ಆಗಿ ಇಲ್ಲಿ ಆಕ್ಟಿವಿಟೀಸ್ಗಳನ್ನು ಮಾಡಿದ್ದಾರೆ ಅಂಥವರನ್ನ ಐಡೆಂಟಿಫೈ ಮಾಡಿ ಅವರನ್ನು ಕರೆದು ಅನುಮಾನಾಸ್ಪದವಾಗಿ ಯಾರೆಲ್ಲ ಮಾತನಾಡಿದ್ದಾರೆ, ಕಂಡು ಬಂದಿದ್ದಾರೆ, ಅವರನ್ನು ಕರೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟು 20 ಟೀಮ್ 3 ರಾಜ್ಯಗಳಲ್ಲಿ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು 3 ರಾಜ್ಯಗಳಲ್ಲೂ ಕೂಡ ಹುಡುಕಾಟ ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಷ್ಟೊತ್ತು ಕೂಡ ಇಲ್ಲೂ ಕೂಡ ಒಂದು ರೌಂಡ್ ಅಧಿಕಾರಿಗಳು ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕಂಪ್ಲೀಟಾಗಿ ಮತ್ತೊಂದು ರೌಂಡ್ CCTV ಫುಟೇಜನ್ನು ಬೇರೆ ಎಲ್ಲಾದರೂ ಆತ ಕವರ್ ಆಗಿರ್ಬೋದಾ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ಈ ಏರಿಯಾನ ಮತ್ತೊಂದು ಸತಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ACP ನವೀನ್ ಕುಲಕರ್ಣಿ, ಈ ಕೇಸ್ನ ಐವ ಆಗಿರುವಂಥ ACP ನವೀನ್ ಕುಲಕರ್ಣಿ ಅವರು ಕೂಡ ಅವರ ತಂಡದೊಂದಿಗೆ ಬಂದು ಇವತ್ತು ಸ್ಪಾಟ್ ಮಹಜರು ಮಾಡುವಂಥ ಕೆಲಸವನ್ನು ಮಾಡಿದರು. ಮತ್ತೊಂದು ಕಡೆ ಇವತ್ತು ಕಮಿಷನರ್ ಕಚೇರಿಯಲ್ಲಿ ಗೃಹ ಸಚಿವರು ಕೂಡ ಹಿರಿಯ ಅಧಿಕಾರಿಗಳ ಜೊತೆ DGIGP ಅಲೋಕ್ ಮೋಹನ್ ಆಗಿರ್ಬೋದು ಮತ್ತು ಕಮಿಷನರ್ ಜೊತೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ, ಜೊತೆಗೆ CCB ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಏನೆಲ್ಲ ತನಿಖೆ ನಡೆಸಿದ್ದಾರೆ ಮತ್ತೆ ಮುಂದೆ ಏನು ಮಾಡಬೇಕು ಅಂತೇಳಿ ಈಗಾಗಲೇ ಎಲ್ಲವನ್ನು ಕೂಡ ಪ್ಲಾನ್ ಮಾಡಿದ್ದಾರೆ. ಸದ್ಯಕ್ಕೆ ಆರೋಪಿ ಸಿಗೋವರೆಗೂ